ಅದು ಸರಿಯಮ್ಮ, ನೀನ್ ಹೇಳೋ ಕಥೆ ಕೇಳಿದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಇದು. ಅಂಕಲ್, ನಿಮ್ಮಿಂದನೂ ಆಗಲ್ವಾ? ಛೇ, ಆಗೋಲ್ಲ ಅಂತಲ್ಲಮ್ಮ. ಐ ಮೇ ಬಿ ಎ ಬಿಗ್ ಆಫೀಸರ್, ಆದ್ರೆ ಪ್ರೊಸೀಜರ್ ಅನ್ನೋದು ಇದೆಯಲ್ಲ. ಆಲ್ ರೈಟ್, ನನಗೆ ಒಂದು ದಿನ ಟೈಮ್ ಕೊಡು. ಇಷ್ಟು ದೊಡ್ಡ ಪತ್ತೇದಾರಿ ಕೆಲಸವನ್ನ ನನ್ನ ಮನೇಲಿ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಇದು ನಮ್ಮ ಸರ್ಕಾರದ ಕಣ್ಣು ತಪ್ಸೋಕೆ. ಇಲ್ಲಿರೋ ನಮ್ಮ 4 ಜನಗಳನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಲು ಬಾರ್. ಇದು ಅನ್ಅಫಿಷಿಯಲ್ ಆಗಿ ಕಂಡ್ರು ಅಫಿಷಿಯಲ್ ಆಗಿ ನಮ್ಮ ಹೈಯರ್ ಅಥಾರಿಟಿ ಆರ್ಡರ್. ಪ್ಲೀಸ್ ಸೈನ್ ದಿ ಪೇಪರ್ಸ್. ಬಟ್ ಈಗ ನೀವು ಆ ಐಲ್ಯಾಂಡ್ಗೆ ಆಫೀಸರ್ಗಳಾಗಿ ಹೋಗ್ತಾ ಇಲ್ಲ, ಆರ್ಡಿನರಿ ಸಿವಿಲಿಯನ್ಗಳಾಗಿ ಹೋಗ್ತೀರಾ. ನಿಮಗೆ ಬೇಕಾದ ವೀಸಾ, ಪಾಸ್ಪೋರ್ಟು, ಟಿಕೆಟ್ ಎಲ್ಲ ರೆಡಿಯಾಗಿದೆ. ನೀವು ಆ ದ್ವೀಪಕ್ಕೆ ಕಾಲಿಟ್ಟ ತಕ್ಷಣ ನಿಮ್ಮ ಕರ್ತವ್ಯ ಪ್ರಜ್ಞೆನ ಮರೆಯಬಾರದು. ಯಾವ ರೀತಿ ಆ ಜೈಲ್ನೊಳಗೆ ಹೋಗಬೇಕು ಅನ್ನೋದೇ ನಿಮ್ಮ ಮುಖ್ಯ ಗುರಿಯಾಗಿರಬೇಕು. ಅದಕ್ಕಾಗಿ ನೀವು ಯಾರನ್ನು ಕೊಲೆ ಮಾಡಬೇಕಾಗಿಲ್ಲ. ಸಿಂಪಲ್. ಸಮ್ ಅಸಾಲ್ಟ್, ರಾಬರಿ, ಈವ್ ಟೀಸಿಂಗ್, ಪಿಕ್ ಪಾಕೆಟ್, ಮಿಸ್ಬಿಹೇವಿಯರ್ ವಿತ್ ಆಫೀಷಿಯಲ್ಸ್, ಆಲ್ ದ ಸಿಟಿಸನ್ಸ್. ಆ ದ್ವೀಪದಲ್ಲಿ ಏನೇ ತಪ್ಪು ಮಾಡಿದ್ರು ಕೊನೆ ಪಕ್ಷ 3 ತಿಂಗಳಾದ್ರೂ ಸೆರೆವಾಸ ಆಗುತ್ತೆ. ಜೈಲಿನಲ್ಲಿ ನೀವು ಮಾಡಬೇಕಾದ ಕೆಲಸ ಆ ಜಯರಾಮನ ಕೊಲೆ ಬಗ್ಗೆ, ಅದರ ಹಿಂದಿರೋ ನಿಗೂಢ ವ್ಯಕ್ತಿಗಳ ಬಗ್ಗೆ, ಅವರ ಚಲನವಲನ, ಅವರ ವ್ಯವಹಾರಗಳ ಬಗ್ಗೆ ಕೂಲಂಕುಷವಾಗಿ ಮಾಹಿತಿನ ಸಂಗ್ರಹಿಸಬೇಕು. ಇನ್ವೆಸ್ಟಿಗೇಷನ್ ಮುಗಿದ ಕೂಡಲೇ ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸಿ ಹೊರಗೆ ಬರ್ತೀರಾ. ನಿಮ್ಮ ರಿಲೀಸ್ ಆರ್ಡರ್ನ ನಾನು ಸೆಂಟ್ರಲ್ ಗವರ್ಮೆಂಟ್ ನಿಂದ ಮಾಡಿಸ್ತೀನಿ. ಓಕೆ? ಓಕೆ ಸರ್. ಜಯ ನಮ್ದೆ. ಸಕ್ಸಸ್ ಮಾಡ್ತೀವಿ. ಏನಮ್ಮ, ರೆಡಿನಾ ಹೊರಡೋದಕ್ಕೆ? ರೆಡಿ ಅಂಕಲ್. ಓಕೆ. ಓ, ಏನು ಅಪ್ಲಿಕೇಶನ್? ಏನ್ ವಿಷಯ? ಡ್ಯಾಡಿ ಡ್ಯಾಡಿ ಏನು ಅಂತ ಹೇಳಮ್ಮ, ಟೈಮ್ ಆಯ್ತು, ಹೋಗ್ಬೇಕು. ಡ್ಯಾಡಿ, ಡಾಲ್ಫಿಶ್ ಐಲ್ಯಾಂಡ್ಗೆ ಆ CBI ಬ್ರದರ್ಸ್ ಜೊತೆಲಿ ಸುನೀತಾನು ಹೋಗ್ತಾ ಇದ್ದಾಳಾ? ಹೌದಮ್ಮ, ಅವ್ರ ಜೊತೆ ಅವಳು ಹೋದ್ರೆ ತಾನೆ ಅವ್ರಿಗೂ ಹೆಲ್ಪ್ ಆಗೋದು, ಮತ್ತೆ ಇಳ್ಕೊಳಕ್ಕೂ ಅನುಕೂಲ ಆಗೋದು. ಡ್ಯಾಡಿ ಡ್ಯಾಡಿ ಏನೋ ಅದಕ್ಕೆ ನಿನ್ನ ಹತ್ರ ನಾನೇನು ಹೇಳಲ್ಲ, ಇಷ್ಟಕ್ಕೆಲ್ಲ ಹೇಳ್ತಾ ಇದೆಯಲ್ಲ, ಏನೋ ಅದು? ಕಮಾನ್ ಕಮಾನ್, ಏನು ಅಂತ ಹೇಳು. ಮತ್ತೆ ಅವ್ರೆಲ್ರ ಜೊತೆ ನಾನು ಡಾಲ್ಫಿಶ್ ಐಲ್ಯಾಂಡ್ ಹೋಗ್ ಬರ್ಲಾ? ಡಾಲ್ಫಿಶ್ ಐಲ್ಯಾಂಡ್ಗ? ಅದಕ್ಕೆ ನಿನ್ನ ಹತ್ರ ನಾನೇನು ಹೇಳಲ್ಲ. ಓ, ಆಯ್ತು ಆಯ್ತು, ಅಳಬೇಡ, ಹೋಗುವಂತೆ. ಇಲ್ಲೇ ನಿಲ್ಸಿ. ಅಬ್ಬಾ, ಇದೇ ನಮ್ಮನೆ. ಊಟ ಹೇಗಿದೆಯೋ ಏನೋ, ನನ್ ಬೈಕೋಬೇಡಿ. ಊಟದ ವಿಷಯದಲ್ಲಿ ಮಾತ್ರ ನಾವ್ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಚೆನ್ನಾಗಿಲ್ಲ ಅಂತನಾ? ಅಷ್ಟೋರ್ಗೆ ರುಚಿ ಗೊತ್ತಾಗಲ್ಲ. ನಿದ್ರೆಯಲ್ಲಿರೋನಿಗೆ ಸುಖ ಗೊತ್ತಾಗಲ್ಲ ಅಂತ ಗಾದೆನೇ ಇದೆ. ನಾನಿಲ್ಲಿ ಗಾದೆ ಬಿಡ್ತಾ ಇದ್ರೆ ನೀನೇನ್ ಬೋಧೆ ಓಪನ್ ಮಾಡ್ತಾ ಇದೀಯಾ? ಏನು? ಏನಿಲ್ಲ, ಏನೂ ಇಲ್ಲ. ಏನಾದ್ರೂ ಬೇಕಿತ್ತಾ? ಸೋಡಾ, ಉಪ್ಪಿನಕಾಯಿ ಬೇಕಾಗಿತ್ತು. ಅಯ್ಯ, ಸೋಡಾ ಉಪ್ಪಿನಕಾಯ? ಅಂದ್ರೆ ಇಂತ ಒಳ್ಳೆ ಊಟ ಮಾಡಿದ್ಮೇಲೆ ಸೋಡಾ ಜೊತೆ ಉಪ್ಪಿನಕಾಯಿ ತಿಂದ್ರೆ ಜೀರ್ಣಕ್ಕೆ ಒಳ್ಳೇದು ಅಂತ ಹಿರಿಯರು ಹೇಳಿದ್ದಾರೆ. ಸೋಡಾ ಇಲ್ವಲ್ಲ? ಪರವಾಗಿಲ್ಲ ಬಿಡಿ, ನೀರಲ್ಲಿ ಅಡ್ಜಸ್ಟ್ ಮಾಡ್ಕೋತೀವಿ. ನೀರಿಲ್ದೇನೂ ಅಡ್ಜಸ್ಟ್ ಮಾಡ್ಕೋತೀವಿ. ಸುಕ್ಕ ಬಗ್ಗ. ಏನಿದು?
ಕುಡಿತಿದ್ದೀರಾ? ನಾವೇನಾದ್ರೂ ಟೇಬಲ್ ಮ್ಯಾನರ್ಸ್ ನ ಮಿಸ್ ಮಾಡ್ಕೊಂಡು ಆ ಮೀಸ್ ನಾನು ಯು ಆರ್ ಜೆಂಟ್ಲ್ಮೆನ್. ಸದ್ಯ ಜಟಕಾ ಮ್ಯಾನ್ ಅನ್ಲಿಲ್ವಲ್ಲ. ಎಲ್ಲೋ ಈ ವಿಷಯ ಅವಳು ಗೊತ್ತಾಗಿದ್ದಿದ್ರೆ ಜಡಕಾಗಿಂತ ಕೆಟ್ಟದಾಗ ಬೈದಿರೋಳು. ಏನಪ್ಪ ಜರ್ನಿ ತುಂಬಾ ಟಯರ್ಡ್ ಆಗೋಯ್ತು, ಬನ್ನಿ ಮಲ್ಕೊಳ್ಳೋಣ. ಅಯ್ಯೋ ಎಂತ ಒಳ್ಳೆ ಐಡಿಯಾ, ಅದಕ್ಕೆ ಅಲ್ವಾ ನಾವು ಕಾಯ್ತಿರೋದು. ದಯವಿಟ್ಟು ನಿಮ್ ಬೆಡ್ರೂಮ್ಗೆ ಹೋಗ್ತೀರಾ? ಅಂದ್ರೆ ನೀವಿಬ್ರು ನಿಮ್ ಬೆಡ್ರೂಮ್ ಹೋಗಿ, ನಾವಿಬ್ರು ನಮ್ ಬೆಡ್ರೂಮ್ ಹೋಗ್ತೀವಿ. ಕಮಾನ್ ಗರ್. ಆಗಲ್ಲ. ಮತ್ತೆ ಜೆಂಟ್ಸ್ ಮೇಲೆ, ಲೇಡೀಸ್ ಕೆಳಗೆ. ಅಯ್ಯೋ ಮಾಮೂಲಿ ಪೊಸಿಷನ್. ಅದು ಬಿಟ್ಟು ಬೇರೆ ಪೊಸಿಷನ್ ಏನಾದ್ರು ಗೊತ್ತಿದ್ಯಾ? ನಿನಗೆ ಬೇರೆ ಏನಾದ್ರೂ ಒಲಿತಾ ಇದೆಯಾ? ನೀವಿಬ್ರು ಬೇರೆ ಬೆಡ್ರೂಮ್, ನಾವಿಬ್ರು ಬೇರೆ ಬೆಡ್ರೂಮ್. ಅಂಡರ್ಸ್ಟುಡ್. ಕಮಾನ್ ಬ್ರದರ್, ಹೊಟ್ಟೆಗೆನ ಬಿತ್ತು. ಬ್ಯೂಟಿಫುಲ್ ಲೇಡಿ. ಏನು ಮಿಸ್ ಆಗೋಯ್ತು. ಅಯ್ಯೋ ಅಬ್ಬಬ್ಬಬ್ಬಾ, ಬಾಟಮ್ ಎಲ್ಲಾ ನೋಯ್ತಾ ಇದೆಯಲ್ಲಮ್ಮ. ಬಿಗ್ ಬ್ರದರ್, ನನ್ಗೆ ಯಾಕೋ ನಿದ್ರೇನೆ ಬರ್ತಾ ಇಲ್ಲ. ನಾನೇನ್ ಗೋರಿಕೆನ ಹೊಡಿತಾ ಇದ್ದೀನಿ. ಬೋಟ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. Yes. ಬೆಸ್ಟ್ ಉಲ್ಟಾ ಮಲ್ಕೋ. ಈಗೇನಾಯ್ತು? ಕರೆಂಟ್ ಹೊಡಿತು. ಸಪೋಸ್ ನಾವು ಪೊಸಿಷನ್ ಗಳನ್ನ ಚೇಂಜ್ ಮಾಡ್ಕೊಂಡು ಆಲ್ಟರ್ನೇಟಿಂಗ್ ಮಾಡ್ಕೊಂಡ್ರೆ? ಅಯ್ಯೋ, ಅಯ್ಯೋ, ಮತ್ತೆ ಆ ರೂಮ್ ನಲ್ಲಿ, ಅಯ್ಯೋ ರಾಗ, ಆ ರೂಮ್ ನಲ್ಲಂತೆ, ಆ ರೂಮ್ ನಲ್ಲಿ ಇಲ್ಲೇ ಚೆನ್ನಾಗಿದೆ. ಅಯ್ಯೋ, ಆ ರೂಮ್ ನಲ್ಲಿ ಕಳ್ಳ ಬಂದಿದ್ದಾನೆ. ಕಳ್ಳ, ಕಳ್ಳ ಅಂತೆ. ಅಯ್ಯೋ, ಅಯ್ಯೋ, ಕಳ್ಳ, ಕಳ್ಳ, ಎಲ್ಲಿ ಕಳ್ಳ? ವೆರಿ ಬೆಳಿ ಕಳ್ಳ ಮೇಲ್. ಎಲ್ಲಿ ಕಳ್ಳ? ಇಲ್ಲಿ, ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ. ಓಹೋ, ವಿಷಯ ಇದಾ? ಅಮ್ಮ ಸ್ವಲ್ಪ ಜರುಗಿಸ್ಕೋ. ಎಸ್, ಯು ಸಿಟ್ ಡೌನ್. ಎಲ್ಲಿ ಕಳ್ಳ? ಇಲ್ಲಲ್ಲ, ಕಳ್ಳ ಆ ಕಡೆಯಿಂದ ಹೊರಟೋದ. ಆ ಕಡೆನ ಹೊರಟೋದ್ನ. ನಮ್ಮ ಒಳ್ಳೇದಕ್ಕೆ. ಅದಕ್ಕೆ ಯಾವಾಗ್ಲೂ ನಾವು ಹೇಳೋ ಮಾತನ್ನ ಕೇಳಬೇಕು ಅನ್ನೋದು. ಬಿಗ್ ಬ್ರದರ್, ಎಸ್ ಬ್ರದರ್. ನೀವಿಬ್ರು ಮೇಲೆ, ನಾವಿಬ್ರು ಕೆಳಗೆ. ಬ್ರದರ್, ನೀನ್ ಸ್ಮಾಲ್ ಬ್ರದರ್, ನಾನು ಬಿಗ್ ಬ್ರದರ್. ನನ್ಗೆ ಯಾವಾಗ್ಲೂ ವಿಶಾಲವಾದ ಜಾಗ ಬೇಕು. ಅದಕ್ಕೆ ನೀನು ಅಲ್ಲಿ, ನಾನು ನೀವಿಬ್ರು ಇಲ್ಲಿ ಮಲ್ಕೊಳ್ಳಿ, ನಾವ್ ಅಲ್ಲಿ ಮಲ್ಕೊಳ್ತೀವಿ. ಸಪೋಸ್ ಕಳ್ಳ ಅಲ್ಲಿಗೂ ಬಂದೇನಾದ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರಿ? ಬಿಡ್ರಿ, ಬಾರೆ. ಈಗ ಹೋಗಿ ತಣ್ಣೀರ್ ಸ್ನಾನ ಮಾಡ್ಬೇಕು. ಹುಡ್ದಾಗ್ಲಿಂದ ಅದೇ ಆಗೋಯ್ತು. ವಾಟ್ ಈಸ್ ದಟ್ ಬ್ರದರ್? ಸೀಕ್ರೆಟ್ ಆಫ್ ದಿ ಸೊಸೈಟಿ. ಯು ಡೋಂಟ್ ನೋ ವಾಟ್ ಈಸ್ ದಿ ಸೀಕ್ರೆಟ್? ನೋ. ಗೋ ಅಂಡ್ ಫೈಂಡ್ ಇಟ್. ಥ್ಯಾಂಕ್ ಯು. ಕನಕನ ಕಿಂಡಿ. Are you blind? ಮೇಡಮ್, ನನ್ಗೆ ಕಣ್ ಕಾಣಿಸ್ತಿಲ್ಲ ಮೇಡಮ್. ಮೇಡಮ್, ನನ್ಗೆ ಕಣ್ಣು ಚಿಕ್ಕ ವಯಸ್ಸಿಂದನೂ ಕಾಣಿಸ್ತಿಲ್ಲ ಮೇಡಮ್. ಮೇಡಮ್, ಮೇಡಮ್, ನನ್ಗೆ ಕಣ್ ಕಾಣಿಸ್ತಿಲ್ಲ ಮೇಡಮ್. ನಾನು ಯಾವಾಗ ಏನ್ ಮಾಡ್ತೀನಿ ಅಂತ ಏನೋ ಗೊತ್ತಾಗಲ್ಲ ಮೇಡಮ್. ಮೇಡಮ್, ವಾಟ್ ಈಸ್ ದಿಸ್ ಮೇಡಮ್? ಅರೆ ಮೇಡಮ್, ನಿನ್ನ ಕಣ್ಣು ಕುರುಡು, ಆದ್ರೆ ನಿನ್ ಕೈ ಏನ್ ಮಾಡ್ತಿತ್ತು ಹೇಳು? ನನ್ನ ಕಣ್ಣಿಗೆ ನನ್ನ ಕೈ ಕಾಣದೇ ಇದ್ದ ಮೇಲೆ ಅದು ಏನ್ ಮಾಡ್ತು ಅಂತ ಹೇಗೆ ಹೇಳಕ್ಕಾಗುತ್ತೆ ಸರ್? ನಿನ್ನ ಕಣ್ಣಿರ್ಲಿ ಇಲ್ದೇ ಇರ್ಲಿ, ಒಂದು ಹೆಣ್ಣಿನ ಎದೆ ಮೇಲೆ ಕೈ ಹಾಕಿದ್ದು ಅಪರಾಧ. ಅದಕ್ಕಾಗಿ ನಿನಗೆ 1 ದಿವಸದ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಿದ್ದೇನೆ. ಸರ್, ನನ್ನ ಕಣ್ಣು ಕಾಣಲ್ಲ, ನಾನೊಬ್ಬ ಕುರುಡ. ನನಗೆ ತಿಳಿದೆ, ಯಾವುದೋ ಹೆಣ್ಣಿನ ಎದೆ ಮೇಲೆ ಕೈ ಆಡಿಸ್ಬಿಟ್ಟೆ. ಅದಿರ್ಲಿ, ಆದ್ರೆ ಎಷ್ಟೋ ಜನ ಕಣ್ಣಿದ್ದು ಕಣ್ಣಿರೋರು
ಇಂಥ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಯಾಕೆ ಸರ್ ನೀವು ಶಿಕ್ಷೆ ಕೊಡಲ್ಲ? ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್ ಪ್ಲೀಸ್. ಇಲ್ಲಿ ಯಾರು ನಗ್ಬಾರ್ದು. ಇದು ಬಹಳ ಸೀರಿಯಸ್ ಆದ ಮ್ಯಾಟರ್, ಯೋಚನೆ ಮಾಡಬೇಕಾದ ಮ್ಯಾಟರ್. For more updates, like, comment, subscribe to our channel.